ನಮಸ್ಕಾರ ಧರ್ಮದವರೇ. ನಾನು ಭೂಮಾಪನ ನಕ್ಷೆಯಲ್ಲಿ ವಿವಿಧ ಕರಾದು ಮತ್ತು ಚಿಹ್ನೆಗಳ ಬಗ್ಗೆ ತಿಳಿಸ್ಕೊಡ್ತಿದ್ದೆ. ಗ್ರಾಮ ನಕಾಶೆಯಲ್ಲಿ ನದಿಯನ್ನು ಹೇಗೆ ಕೃತ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಹಾಗೂ ನದಿಯ ಬಗ್ಗೆ ನಾನು ಕಳೆದ 110ನೇ ಸಂಚಿಕೆಯಲ್ಲಿ ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ದಿವಸ ನಾನು ನದಿಯ ಅಗಲವನ್ನು ಹೇಗೆ ಅಳತೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಈಗ ಇದು ಒಂದು ಗ್ರಾಮ ನಕಾಶೆ ಆಗಿರುತ್ತೆ. ಗ್ರಾಮ ನಕಾಶೆಯಲ್ಲಿ ನದಿ ಇರ್ತಕ್ಕಂಥದ್ದನ್ನು ಈ ನೀಲಿ ಬಣ್ಣದಿಂದ ತೋರಿಸಿರೋ ಹಾಗೆ ತೋರಿಸಿರ್ತಾರೆ ಹಾಗೂ ನದಿ ಹರಿಯುವ ದಿಕ್ಕನ್ನು ಸಹ ಅದರಲ್ಲಿ ಗುರುತಿಸಿರ್ತಾರೆ. ನಾವು ಈಗ ಈ ನದಿಯ ಅಗಲ ಅಂದರೆ ಈ ದಡದಿಂದ ಈ ದಡ ಅಂದರೆ AB ಅಳತೆ ಎಷ್ಟು ಇದೆ ಅಂತಕ್ಕಂಥದ್ದನ್ನು ಅಳತೆ ಮಾಡಬೇಕಾಗುತ್ತೆ. ಅಳತೆ ಮಾಡಲಿಕ್ಕೆ ಮಧ್ಯದಲ್ಲಿ ನೀರು ಹಾದು ಹೋಗ್ತಾ ಇರುತ್ತೆ, ಅಡಚಣೆ ಇರುತ್ತೆ. ಅದರಿಂದ ಅಳತೆ ಮಾಡಲಿಕ್ಕೆ ನೇರವಾಗಿ ಸಾಧ್ಯ ಆಗೋದಿಲ್ಲ. ಅದರಿಂದ ನಾವು ಶಂಕು ಮತ್ತು ಸರಪಳಿಯನ್ನು ಉಪಯೋಗಿಸಿಕೊಂಡು ನಾವು ಅಳತೆ ಮಾಡಬಹುದಾಗಿದೆ. ಹೇಗೆ ಅಂತ ನಾನು ತಿಳಿಸ್ಕೊಡ್ತೀನಿ. ನಾವು ಇದು ನದಿಯ ಒಂದು ದಡ ಆಗಿರುತ್ತೆ. ಇದು ನದಿಯ ಆಚೆ ಕಡೆ ಇರ್ತಕ್ಕಂಥ ದಡ ಆಗಿರುತ್ತೆ. ನದಿಯ ಆಚೆಗೆ ಒಂದು ಬಾವುಟ ಅಥವಾ ರೇಂಜಿಂಗ್ ರಾಡ್ನ ನೆಡಬೇಕಾಗುತ್ತೆ. ಇಲ್ಲಿ ನೆಟ್ಟ ನಂತರ ಈ A ಮತ್ತು B ಅಂತ ಪಾಯಿಂಟ್ ಗುರುತು ಮಾಡ್ಕೋಬೇಕು. ಈ AB ಲೈನ್ನ ಮುಂದುವರಿಸಿ ಒಂದು ಪಾಯಿಂಟ್ನ ನಾವು ಗುರುತು ಮಾಡಬೇಕಾಗುತ್ತೆ. ಅದು C ಪಾಯಿಂಟ್ ಆಗುತ್ತೆ. ಈ B ಮತ್ತು C ಮಧ್ಯೆ ಇರ್ತಕ್ಕಂಥ ಅಳತೆಯನ್ನು ಸರಪಳಿ ಸಹಾಯದಿಂದ ಅಳತೆ ಮಾಡ್ಕೋಬೇಕಾಗುತ್ತೆ. ನಂತರ C ಪಾಯಿಂಟ್ನಲ್ಲಿ ಶಂಕುನ ಉಪಯೋಗಿಸ್ಕೊಂಡು ಒಂದು ಪರ್ಪೆಂಡಿಕ್ಯುಲರ್ ಲೈನ್ ಎಳೆಯಬೇಕಾಗುತ್ತೆ. ಇಳಿದ ನಂತರ ಇದರ ಅಳತೆಯನ್ನು ನಾವು ಟೋಟಲ್ ಅಳತೆಯನ್ನು ತಗೋಬೇಕಾಗತ್ತೆ. ನಂತರ ಈ ಪಾಯಿಂಟ್ನ ಮತ್ತೆ D ಅಂತ ತಿಳ್ಕೊಳ್ಳೋಣ. D ಮತ್ತು A ಪಾಯಿಂಟ್ ನೇರವಾಗಿ ನಾವು ಲೈನ್ ಒಂದು ಮಾಡ್ಕೋಬೇಕಾಗತ್ತೆ. ನಂತರ B ಪಾಯಿಂಟ್ ಅಲ್ಲಿ ಕಾಸ್ಟ್ ಆಫ್ ಇಟ್ಬಿಟ್ಟು ಅಲ್ಲಿ ಒಂದು ಪರ್ಪೆಂಡಿಕ್ಯುಲರ್ ಲೈನ್ ಎಳಿಬೇಕು. ಅದು AD ಲೈನ್ ಅನ್ನ ಸಂಸುತ್ತೆ. ಇದು ಪಾಯಿಂಟ್ E ಆಗುತ್ತೆ. ನಂತರ ಈ C ಮತ್ತು D ಈಗಾಗಲೇ ನಾವು ಅಳತೆಯನ್ನು ತಗೊಂಡಿದ್ದೀವಿ. ಇದರ ಮಧ್ಯದಲ್ಲಿ ಈ ಪಾಯಿಂಟ್ಗೆ ಒಂದು ಲಂಬ ರೇಖೆ ಪರ್ಪೆಂಡಿಕ್ಯುಲರ್ ಅನ್ನ ಎಳೆಯಬೇಕಾಗುತ್ತೆ. ಈಗ ನಾವು ಇದರ ಅಳತೆ ನಮಗೆ ಈಗಾಗಲೇ ಗೊತ್ತಿದೆ. ಇದರ ಟೋಟಲ್ ಅಳತೆಯನ್ನು ಗೊತ್ತಿದೆ. ಇದರ ಅಳತೆಯನ್ನು ನಾವು ತಗೊಂಡಿದ್ದೀವಿ. ಈ ಟೋಟಲ್ CD ಅಳತೆಯಲ್ಲಿ BE ಅಳತೆ ಮಾಡಿದ್ರೆ ನಮಗೆ ಇದರ ಅಳತೆ ಗೊತ್ತಾಗುತ್ತೆ. ಇದು ಅಳತೆ ಎಷ್ಟಿದೆಯೋ ಇದರ ಅಳತೆ ಅಂದರೆ BC ಎಷ್ಟಿದೆಯೋ EF ಅಳತೆನೂ ಅಷ್ಟೇ ಇದೆ. ಸೊ ಈಗ ನಾವು ಎರಡು ಟ್ರಯಾಂಗಲ್ನ ಕಂಪೇರ್ ಮಾಡೋಕ್ಕಾಗ್ತದೆ. ಅಂದರೆ ಸಮತ್ರಿಭುಜಗಳನ್ನ ನಾವು ಕಂಪ್ಯಾರಿಸನ್ ಮಾಡಬೇಕು ಅಂತಂದ್ರೆ ಯಾವ್ಯಾವ ತ್ರಿಭುಜ ಅಂತಂದ್ರೆ ABE ತ್ರಿಭುಜ ಮತ್ತೆ EFD ಈ ಎರಡು ತ್ರಿಭುಜಗಳನ್ನ ಕಂಪೇರ್ ಮಾಡಬೇಕಾಗ್ತದೆ. ಅವಾಗ ನಮಗೆ ನಾವು ನದಿ ಅಗಲಗಳನ್ನ ಕಂಡುಹಿಡಿಯಲಿಕ್ಕೆ ಸುಲಭ ಆಗ್ತದೆ. ಅದು ಹೇಗೆ ಮಾಡಬೇಕು ಅಂತಂದ್ರೆ ನಾನು ತಿಳಿಸ್ಕೊಡ್ತೀನಿ. AB ಡಿವೈಡೆಡ್ ಬೈ BE AB ಡಿವೈಡೆಡ್ ಬೈ E ಇದೆ. ಈ ಟ್ರಯಾಂಗಲ್ ಅಲ್ಲಿ EF ಡಿವೈಡೆಡ್ ಬೈ FD ಮಾಡಿದಾಗ ನಮಗೆ AB ಅನ್ನ ಕಂಡುಹಿಡಿಯಬಹುದು. ಹಾಗಾದ್ರೆ AB ಡಿವೈಡೆಡ್ ಬೈ BE is equal to EF divided by FD. ಹಾಗಾದ್ರೆ AB is equal to EF multiplied by BE divided by FD. ನಮಗೆ EF ಅಳತೆ ಗೊತ್ತಿದೆ, BE ಅಳತೆ ಗೊತ್ತಿದೆ, divided by FD ಅಳತೆ ಗೊತ್ತಿದೆ. ಇದನ್ನು ಕಂಡುಹಿಡಿದಾಗ ನಮಗೆ AB ಅಳತೆಯನ್ನ ನಾವು ಸುಲಭವಾಗಿ ಕಂಡುಹಿಡಿಯಬಹುದು. ಈ AB ಅಳತೆ ಎಷ್ಟಿರುತ್ತಪ್ಪ ಅನ್ನೋದನ್ನ ಇದು ನದಿಯ ಅಗಲದ ಅಳತೆ ಆಗಿರುತ್ತೆ. ಈ ರೀತಿ ನಾವು ಸುಲಭವಾಗಿ ಶಂಕು ಮತ್ತು ಸರಪಳಿಯ ಸಹಾಯದಿಂದ ನದಿಯ ಅಗಲವನ್ನ ಕಂಡುಹಿಡಿಯಬಹುದಾಗಿದೆ. ನೆಲಮಾಪನಕ್ಕೆ ಸಂಬಂಧಪಟ್ಟಂತ ಎಲ್ಲ ವಿಡಿಯೋಗಳು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಥ್ರೆಡ್ ಹಾಗೂ ಯೂಟ್ಯೂಬ್ ನಲ್ಲಿ ಲಭ್ಯವಿದ್ದು ತಾವು ನೆಲಮಾಪನ ಎಂದು ಸಬ್ಸ್ಕ್ರೈಬ್ ಆಗಿ ವೀಕ್ಷಿಸಬಹುದಾಗಿದೆ. ಮುಂದಿನ ಸಂಚಿಕೆಯಲ್ಲಿ ನದಿಯ ಅಗಲವನ್ನು ಇನ್ನೊಂದು ವಿಧಾನದಲ್ಲಿ ಕಂಡುಹಿಡಿಯುವ ಬಗ್ಗೆ ತಿಳಿಸಿಕೊಡ್ತೀನಿ. ಅಲ್ಲಿಯವರೆಗೆ ನಮಸ್ಕಾರ.